ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಭಾಗ 1ರ ಅಧ್ಯಾಯ 1ಅನ್ನು ನೋಡಿದ್ದೇವೆ. ಈಗ ಅಧ್ಯಾಯ 2ರ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ರಿ, ಅಧ್ಯಾಯ 2 ಏನದ ಅಂದ್ರೆ ಯಾವುದದ ಅಂದ್ರೆ ಭಾರತ ನಮ್ಮ ಹೆಮ್ಮೆ. ನೋಡ್ರಿ, ಭಾರತ ನಮ್ಮ ಹೆಮ್ಮೆ. ನೋಡ್ರಿ, ಭಾರತ ದೇಶದ ಬಗ್ಗೆ ಪಾಠ ಪ್ರವೇಶ ಮೊದಲು ಏನದ ಅದನ್ನು ನೋಡೋಣ. ಮೇಡಮ್, ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು? ಇದು ಸತೀಶನ ಸಹಜ ಪ್ರಶ್ನೆಯಾಗಿದೆ. ಇದಕ್ಕೆ ಶಿಕ್ಷಕಿ ವಿವರವಾಗಿಯೇ ಉತ್ತರ ನೀಡಿದರು. ನೋಡ್ರಿ, ಟೀಚರ್ ಏನು ಮಾಡ್ತಾರ? ವಿವರವಾದ ಉತ್ತರವನ್ನು ನೀಡ್ತಾರೆ. ಏನು ನೀಡ್ತಾರೆ ನೋಡ್ರಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿ ಹಾಗೂ ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲಾದುದು ಎಂದು ಶಿಕ್ಷಕಿ ಸತೀಶನಿಗೆ ಸಹಜವಾದ ಉತ್ತರವನ್ನು ನೀಡುತ್ತಾರೆ. ಭಾರತದ ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪಿಯಾದುದು. ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ಳುತ್ತಾರೆ. ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಇತ್ತು. ನೋಡ್ರಿ, ಯಾವ ದೇವತೆಯ ಆರಾಧನೆ ಇತ್ತು ಅಂತ ಹೇಳಿ ಕೇಳೋಣ. ನಾವೇನು ಬರಿಬೇಕು? ಮಾತೃದೇವತೆಯ ಆರಾಧನೆ ಇತ್ತು ಅಂಥೇಳಿ ಬರಿಬೇಕ್ರಿ. ನೋಡ್ರಿ, ನೆಕ್ಸ್ಟ್ ಏನದ? ಅಲೆಮಾರಿ ಜೀವನ ನಡೆಸುತ್ತಿದ್ದ ಆದಿ ಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಆರಂಭವಾಯಿತು. ನೋಡ್ರಿ, ನಂತರ ಗ್ರಾಮದ ಜೀವನವನ್ನು ಆರಂಭ ಮಾಡ್ತಾನೆ ಮಾನವ. ಗ್ರಾಮಗಳು ವಿಕಾಸವಾದಂತೆ ಹೊಸ ರಾಜ್ಯಾಡಳಿತ ಮಾದರಿಗಳು ಹುಟ್ಟಿಕೊಂಡವು. ಕಾಲ ಸರಿದಂತೆ ಗ್ರಾಮಗಳು ಒಂದುಗೂಡಿ ರಾಜ್ಯವಾದಾಗ, ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದಾಗ ದೇಶಭಕ್ತಿ ಮೂರ್ತ ರೂಪ ತಳೆಯಿತು. ನೋಡ್ರಿ, ದೇಶಭಕ್ತಿ ಏನಾಗ್ತದ? ಮೂರ್ತ ರೂಪವನ್ನು ತಳೀತದ. ಇದನ್ನು ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಅಂತಲೂ ಪರಿಗಣಿಸಲಾಗಿದೆ. ಈಗ ನೋಡ್ರಿ, ಮುಂದಿನ ಏನದ? ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ದ್ವೀಪ, ಜಂಬೂ ದ್ವೀಪ. ಇದರದ ಶೀರ್ಷಿಕೆ ಏನದ ಅನ್ನೋದನ್ನು ನೋಡೋಣ ನಾವು. ಭಾರತ ದೇಶಕ್ಕೆ ಭರತ ಎಂಬ ಹೆಸರು ಹೇಗೆ ಬಂತು ಅನ್ನೋದನ್ನು ತಿಳಿದುಕೊಳ್ಳೋಣ. ಶೀರ್ಷಿಕೆಯೇ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಈ ನಮ್ಮ ಭಾರತ ದೇಶ ವಿವಿಧ ಹೆಸರುಗಳಿಂದ ಏನಾಗಿದೆ? ಅನಾದಿ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಕರೆಯಲ್ಪಟ್ಟಿದೆ. ನೋಡ್ರಿ, ಮೊದಲನೇದಾಗಿ ವಿಶೇಷವಾಗಿ ಏನದ ಅಂದ್ರೆ, ವಿಶೇಷವಾಗಿ ಭಾರತ ಎಂಬ ಹೆಸರಿನ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ನಮ್ಮ ಸಂವಿಧಾನವು ಇದನ್ನು ಒಪ್ಪಿದೆ. ಏನಂತ ಹೇಳಿ ಒಪ್ಪಿದೆ? ನಮ್ಮ ದೇಶಕ್ಕೆ ಭಾರತ ಅಂತ ಹೇಳಿ ಕರೆಯಲಾಗಿದೆ ಅಂತ ಈ ಮಾತನ್ನ ನಮ್ಮ ಸಂವಿಧಾನ ಏನು ಮಾಡಿದೆ? ಒಪ್ಪಿದೆ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ನೋಡ್ರಿ, ನಮ್ಮ ದೇಶಕ್ಕೆ ಭಾರತ ಹೆಂಗೆ ಹೆಸರು ಬಂತು ಅನ್ನೋದನ್ನು ಈಗ ನಾವು ನೋಡೋಣ. ಪುರಾಣಗಳ ಪ್ರಕಾರ ಪ್ರಥಮ ತೀರ್ಥಂಕರಾದ ಋಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜನಿದ್ದನಂತೆ. ಭರತನು ಆಳಿದ ನಾಡು ಭರತಖಂಡ, ಭರತವರ್ಷ, ಭಾರತ ದೇಶ ಎನಿಸಿತು. ನೋಡ್ರಿ, ನಮ್ಮ ದೇಶ ಭಾರತ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬರ್ತಂತಂದ್ರೆ, ಭರತ ಎಂಬ ರಾಜ ಏನು ಮಾಡ್ತಿದ್ದ? ಆಳ್ವಿಕೆಯನ್ನು ಮಾಡುತ್ತಿದ್ದ. ಅದಕ್ಕೆ ಆತ ಏನು ಮಾಡ್ದ? ಭರತ ವರ್ಷ ಹಾಗೂ ಭಾರತ ದೇಶ ಅಂಥೇಳಿ ಕರೆಯಲಾಗಿದೆ. ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿ ಬಯಲಿನ ಜನರೊಂದಿಗೆ ಸಂಪರ್ಕಕ್ಕೆ ಬಂದರು. ಪರ್ಷಿಯನ್ನರು ಅವರನ್ನು ಹಿಂದೂ ಎಂದು ಕರೆದರು. ಪರ್ಷಿಯನ್ನರು ಭಾರತದ ಜನರಿಗೆ ಏನಂತ ಕೇಳಿದ್ರಂದ್ರೆ ಹಿಂದೂ ಎಂದು ಕರೆದರು. ಮುಂದೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಬಳಸುವ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡೇಸ್, ನಂತರ ಇಂಡು ಎಂದು ಕರೆದರು. ನೋಡ್ರಿ, ಹಿಂದೂ ಪದವನ್ನು ಏನಂತ ಹೇಳಿ ಕರೆದರು? ಸಿಂಡೇಸ್ ಎಂದು ಕರೆದರು. ನಂತರ ಏನಂತ ಹೇಳಿ ಕರೆದರು? ಇಂಡು ಎಂದು ಕರೆದರು. ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಅವರು ಈ ದೇಶವನ್ನು ಹಿಂದೂಸ್ತಾನ, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು. ನೋಡ್ರಿ, ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಬಳಕೆಗೆ ಬರ್ತದ. ಮತ್ತು ಅವರು ಈ ದೇಶವನ್ನು ಹಿಂದೂಸ್ತಾನ ಅಂತ ಹೇಳಿ ಕರೀತಾರೆ. ಮತ್ತು ಇಲ್ಲಿನ ಜನರು ಏನದಾರ ಅಂದ್ರೆ ಹಿಂದೂಗಳು ಅದಾರ ಅಂತ ಹೇಳಿ ಅವ್ರಿಗೆ ಕರೀತಾರೆ. ಧರ್ಮ ಹಿಂದೂ ಧರ್ಮ ಅದ ಅಂತ ಹೇಳ್ತಾರೆ. ಆಂಗ್ಲರ ಪ್ರಭಾವದಿಂದ ಪಾಶ್ಚಾತ್ಯರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಮ್ ಎನಿಸಿತು. ನೋಡ್ರಿ, ಎಲ್ಲರಿಗೂ ನೋಡ್ರಿ ಏನಾಯ್ತಂದ್ರೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಯಿಸಮ್ ಅಂಥೇಳಿ ಕರೆದರು.
ನೋಡಿರಿ ನೆಕ್ಸ್ಟ್ ಮುಂದಿಂದ ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು ಪೌರಾತ್ಯವಾದಿಗಳು ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ. ಇದರಲ್ಲಿ ಏನಾದರೂ ತಿಳಿಯದೇ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ TM ಎಜುಕೇಷನ್ ಚಾನಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.